ಡಾಕ್ಟರ್ ಮಂಜುನಾಥ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಹೇಳಿ. ನಮಸ್ಕಾರ ಸರ್. ನಾವು ಇವತ್ತು ಹೃದಯಕ್ಕೆ ಸಂಬಂಧಪಟ್ಟ ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಅದರಲ್ಲೂ ಯುವ ಜನರಲ್ಲಿ ಹೆಚ್ಚಾಗಿ ಕಾಡ್ತಾ ಇರುವ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆ, ಅದರಲ್ಲೂ ಹಾರ್ಟ್ ಅಟ್ಯಾಕ್, ಕಾರ್ಡಿಯಾಕ್ ಅರೆಸ್ಟ್ ಬಗ್ಗೆ ಪ್ರಾಥಮಿಕವಾಗಿ ಹಾಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನ್ ಕಾರಣ ಆಗ್ತಾ ಇದೆ ಸರ್? ಹಾಸನದಂತ ಜಿಲ್ಲೆಯಲ್ಲಿ ಒಂದೇ ತಿಂಗಳಲ್ಲಿ 17 ಮಂದಿ, ಆವರೇಜ್ ಏಜ್ ಗ್ರೂಪ್ ನೋಡಿದ್ರೆ 18 ರಿಂದ 35 ಒಳಗೆ, ಹಿಂಗ್ ಯಾಕೆ ಅಂತ? ಇವಾಗ ಏನಾಗಿದೆ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ 30% ಸಾವುಗಳು ಹೃದಯಾಘಾತ ಮತ್ತು ಬ್ರೈನ್ ಸ್ಟ್ರೋಕ್ ಇಂದ ಆಗ್ತಾ ಇದೆ ನಮ್ಮ ಭಾರತ ದೇಶದಲ್ಲಿ. ಅದರಲ್ಲೂ ಕೂಡ ಯುವಕರಲ್ಲಿ, ಮಧ್ಯವಯಸ್ಕರಲ್ಲಿ ಆಗ್ತಾ ಇದೆ. ಅಂದ್ರೆ ಕಳೆದ 15-20 ವರ್ಷದಲ್ಲಿ ಭಾರತದಲ್ಲಿ ಈ ಹೃದಯಾಘಾತದ ಪ್ರಮಾಣ 22% ಜಾಸ್ತಿ ಆಗಿದೆ. ನಾವು ಒಂದು ಅಧ್ಯಯನ ಕೂಡ ಮಾಡಿದ್ವಿ 2013ರಿಂದ 18, ಅಂದ್ರೆ ಕೋವಿಡ್ ಬರೋದಕ್ಕೆ ಮೊದಲು ಮಾಡಿದಂತ ಅಧ್ಯಯನದಲ್ಲಿ 5 ವರ್ಷಗಳಲ್ಲಿ ಸುಮಾರು ನಾವು 5,500 ಯುವ ಹೃದ್ರೋಗಿಗಳನ್ನ ಹೃದಯಾಘಾತಕ್ಕೆ ನಾವು ಚಿಕಿತ್ಸೆ ಕೊಟ್ಟಿದ್ದೇವೆ. ಅಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ನಾವು ಅನಲೈಸ್ ಮಾಡಿದಂತ ಸಂದರ್ಭದಲ್ಲಿ ಅಂದ್ರೆ ಕನ್ವೆನ್ಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಗೊತ್ತಿರೋದೆ, ಜನಸಾಮಾನ್ಯರಿಗೂ ಗೊತ್ತು. ಯಾವುದು? ಧೂಮಪಾನ, ಅತಿಯಾದ ಮದ್ಯಪಾನ, ಸಕ್ಕರೆ ಕಾಯಿಲೆ, ಅಥವಾ ಇದು ಸೋಮಾರಿತನ, ಫಿಸಿಕಲ್ ಎಕ್ಸರ್ಸೈಸ್ ಇಲ್ಲದೆ ಇರೋದು, ಅಥವಾ ಕೊಬ್ಬಿನಾಂಶ ಜಾಸ್ತಿ ಇರೋದು, ಇದು ಒಂದು ಗುಂಪಿನ ರಿಸ್ಕ್ ಫ್ಯಾಕ್ಟರ್ಸ್. ಆದ್ರೆ 25% ಹೃದಯಾಘಾತ ಆದವರಲ್ಲಿ, ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಆದವರಲ್ಲಿ ಯಾವುದೇ ಈ ನಿಖರವಾದಂತ, ನಾನು ಈಗ ಹೇಳದಂತ ಯಾವುದೇ ರಿಸ್ಕ್ ಫ್ಯಾಕ್ಟರ್ಸ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಒತ್ತಡ ಅನ್ನೋದು ಕೂಡ ಒಂದು ಹೊಸ ತಂಬಾಕು, ಒತ್ತಡ ಅನ್ನೋದೇ ಒಂದು ಹೊಸ ಧೂಮಪಾನ ಅಂತ ಹೇಳ್ಬೇಕಾಗತ್ತೆ. ಈ ಒತ್ತಡ ಇವತ್ತು ಬಹಳ ಜಾಸ್ತಿ ಆಗಿದೆ, ಪ್ರಪಂಚ ಬಹಳ ವೇಗವಾಗಿ ಹೋಗ್ತಾ ಇದೆ. ಸೊ ಯುವಕರಲ್ಲಿ ಒಂದು ಅವರ ವಿದ್ಯಾಭ್ಯಾಸದ ಒತ್ತಡ, ಅಥವಾ ಅವರ ಭವಿಷ್ಯದ ಒತ್ತಡ, ಕೆಲಸದ ಒತ್ತಡ. ಸೊ ಒತ್ತಡ, ಯಾಕೆಂದ್ರೆ ನೀವು ಬ್ಲಡ್ ಪ್ರೆಷರ್ ಮೆಷರ್ ಮಾಡಬಹುದು, ಶುಗರ್ ಮೆಷರ್ ಮಾಡಬಹುದು, ಕೊಲೆಸ್ಟ್ರಾಲ್ ಮೆಷರ್ ಮಾಡಬಹುದು ಲ್ಯಾಬ್ ಅಲ್ಲಿ, ಆದ್ರೆ ಒತ್ತಡವನ್ನ ನಾವು ಮೆಷರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದರಿಂದ ಒತ್ತಡ ಅನ್ನೋದು ಬಹಳ ಮುಖ್ಯವಾದಂತ ಒಂದು ಕಾರಣ ಆಗಿದೆ. ಎರಡನೇದು, ವಾಯು ಮಾಲಿನ್ಯ ಕೂಡ ಇತ್ತೀಚಿನ ದಿನಗಳಲ್ಲಿ ಒಂದು ಹೊಸ ರಿಸ್ಕ್ ಫ್ಯಾಕ್ಟರ್. ನಾವು ಅನ್ಕೊಂಡಿರೋದು ವಾಯು ಮಾಲಿನ್ಯ ಅಂದ್ರೆ ಕೇವಲ ಬ್ರಾಂಕೈಟಿಸ್, ಆಸ್ತಮಾ ಕಾಯಿಲೆಗಳು, ಕೆಮ್ಮು ಜಾಸ್ತಿ ಆಗುತ್ತೆ, ಲಂಗ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ತೆ ಅಂತ. ಆದ್ರೆ ಇತ್ತೀಚಿನ ಅಧ್ಯಯನದ ಪ್ರಕಾರ ವಾಯು ಮಾಲಿನ್ಯ ಕೂಡ ಒಂದು ಬಹಳ ಮುಖ್ಯವಾದಂತ ಒಂದು ಕಾರಣ ಆಗಿದೆ ಹೃದಯಾಘಾತಕ್ಕೆ. ಇನ್ನ ಮೂರನೇದು ಅಂದ್ರೆ ಈ ಯುವಕರಲ್ಲಿ ಮತ್ತು ಮಧ್ಯವಯಸ್ಕರಲ್ಲಿ, ಅದರಲ್ಲೂ ದೊಡ್ಡ ದೊಡ್ಡ ನಗರಗಳಲ್ಲಿ, ಪಟ್ಟಣಗಳಲ್ಲಿ ಈ ನಾರ್ಕೋಟಿಕ್ ಡ್ರಗ್ಸ್ ಅನ್ನ ಸೇವನೆ ಮಾಡ್ತಾರೆ. ಅದು ಮಾರಿಜುನಾ ಆಗಿರ್ಬೋದು, ಅಥವಾ ನಂತರ ಗಾಂಜಾ ಆಗಿರ್ಬೋದು, ಅಥವಾ ಕೊಕೇನ್ ಆಗಿರ್ಬೋದು. ನಾನು 3-4 ಹೆಣ್ಮಕ್ಳು ನೋಡಿದ್ದೇನೆ, ಹುಕ್ಕಾಬಾರಿಂದ ಬಂದಂತವ್ರು. ಹುಕ್ಕಾಬಾರಿಂದ ಬಂದು ಅದೇನೋ ಒಂದು, ಅದರಲ್ಲಿ ಒಬ್ರು ತೀರ್ಕೊಂಡ್ರು, ಇನ್ನೊಂದು ಇಬ್ರು ಅವರು ವಾಸಿ ಆಯ್ತು ಅವ್ರದ್ದು. ಅದರಿಂದ ಇವತ್ತು ಇವೆಲ್ಲ ಕಾರಣ. ನಂತರ ಈ ಕೆಲವರಲ್ಲಿ 15% ಇಂದ 17% ಈ ಯಂಗ್ಸ್ಟರ್ಸ್ ಅಲ್ಲಿ ಈ ಫ್ಯಾಮಿಲಿ ಹಿಸ್ಟ್ರಿ ಬಹಳ ಮುಖ್ಯ. ಯಾವ್ಯಾವ ಕುಟುಂಬದಲ್ಲಿ 50 ವರ್ಷಕ್ಕಿಂತ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಆಗಿರುತ್ತೆ, ಅಂತ ಫ್ಯಾಮಿಲಿ ಮೆಂಬರ್ಸ್ಗೆ ಈ ಹೃದಯಾಘಾತದ ಪ್ರಮಾಣ 5 ಪಟ್ಟು ಜಾಸ್ತಿ ಇರುತ್ತೆ. ಈಗ ಯಾರೋ ಒಂದ್ ಫ್ಯಾಮಿಲಿಯಲ್ಲಿ 80 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನಿ, ಅದು ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಅಂತ ನಾವು ಪರಿಗಣಿಸಲ್ಲ. ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಆದಂತಹ ಕುಟುಂಬಗಳಲ್ಲಿ ಸಾಮಾನ್ಯವಾಗಿ ಜಾಸ್ತಿ ಆಗುತ್ತೆ. ಸೊ ಇವತ್ತು ನಮ್ಮ ಭಾರತ ದೇಶದಲ್ಲಿ ಜೀನ್ಸ್ ಕೂಡ ಬದಲಾವಣೆ ಆಗಿದೆ. ಜೆನೆಟಿಕ್ಸ್ ಅಂತ ನಾವು ಏನ್ ಹೇಳ್ತೀವಿ, ಅದು ಕೂಡ ಇವತ್ತು ಬದಲಾವಣೆ ಆಗಿದೆ. ಸೊ ಹೀಗಾಗಿ ಇವತ್ತು ನಾವು ಆಧುನೀಕರಣ ಅಂತ ಹೇಳ್ತೀವಿ, ಜೊತೆಗೆ ಗಣಕೀಕರಣ ಅಂತ ಹೇಳ್ತೀವಿ, ಜೊತೆಗೆ ಭಾರತ ದೇಶದಲ್ಲಿ ಸೋಮಾರೀಕರಣ ಕೂಡ ಒಂದು ಹೊಸ ಸಮಸ್ಯೆ ಆಗಿದೆ. ಈಗ ನಂತರ ನಮ್ಮ ಯುವಕರಲ್ಲಿ ಏನಾಗಿದೆ ಅಂದ್ರೆ ಅತಿಯಾದ ನಿರೀಕ್ಷೆ, ಅತಿಯಾದ ಎಕ್ಸ್ಪೆಕ್ಟೇಷನ್ಸ್. 10 ವರ್ಷದಲ್ಲಿ ಮಾಡ್ಬೇಕಾಗಿರೋದ 10 ತಿಂಗಳಲ್ಲಿ ಮಾಡ್ಬೇಕು. ಅದೇ ಪ್ರಶ್ನೆಯನ್ನ ನೆಕ್ಸ್ಟ್ ಕೇಳೋಳಿದ್ದೆ. ಈಗ ನೀವ್ ಹೇಳಿದ್ ಒಂದ್ ಕ್ಯಾಟಗರಿ ಆಯ್ತು ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಬೂಸು ಅಥವಾ ಡ್ರಗ್ಗು. ಇದು ಮತ್ತೊಂದು ಕ್ಯಾಟಗರಿ ಇದೆ, ಅತಿಯಾದ ಕಾಳಜಿ ದೇಹದ ಬಗ್ಗೆ, ದೇಹದ ಸೌಂದರ್ಯದ ಬಗ್ಗೆ. ಒಳಗಿರೋ ಆರ್ಗನ್ ಸರಿಯಾಗಿ ಕೆಲಸ ಮಾಡ್ತಿದ್ಯಾ ಬೇಕಾಗಿಲ್ಲ, ಆಚೆಯಿಂದ ಫಿಟ್ ಅಂಡ್ ಫೈನ್ ಆಗಿ ಕಾಣಿಸ್ಬೇಕು, ಮುಖ ಸುಂದರವಾಗಿ ಕಾಣ್ಬೇಕು. ಇದಕ್ಕಾಗಿ ತೆಗೆದುಕೊಳ್ತಾ ಇರುವ ಸಪ್ಲಿಮೆಂಟ್ಸ್, ಎಸ್ಪೆಷಲಿ ಈ ಬಾಲಿವುಡ್ ಹಾಗೆ ಸ್ಯಾಂಡಲ್ವುಡ್ ಯಾರೆಲ್ಲ ತೆರೆ ಮೇಲೆ ಬರ್ತಾರೆ ಅವ್ರು ಮಾಡ್ತಾ ಇರುವ ಕೆಲವೊಂದಷ್ಟು ಪದ್ಧತಿಗಳು. ನನಗೆ ಈಗಷ್ಟೇ ವನಿತಾ ಮೇಡಮ್ ಹೇಳ್ತಾ ಇದ್ರು,
ಈ ಸಪ್ಲಿಮೆಂಟ್ಗಳ ವಿಚಾರದಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ನೀವು ಹೇಳ್ತಾ ಇದ್ದಾಗ ಅತಿಯಾದ ನಿರೀಕ್ಷೆ ಇಟ್ಕೊಂಡು ಮಾಡ್ತಾ ಇರುವ ಎಡವಟ್ಟುಗಳು ಕೂಡ ಕಾರಣ ಆಗ್ತಾ ಇದೆಯಾ? ಒಜಂಪಿಕ್ ಅಂತ ಅಂತೆ, ಅದು ಆಕ್ಚುಲಿ ಟೈಪ್ 2 ಡಯಾಬಿಟಿಸ್ಗೆ ಕೊಡುವಂತಹ ಔಷಧ, ಅದ್ರದನ್ನ ಸಣ್ಣ ಆಗಕ್ ತಗೊಳ್ತಾರಂತೆ. ಇಂಥ ಶಾರ್ಟ್ ವೇ ಇದೆಯಲ್ಲ, ಇದು ಹೆಂಗ್ ಪರಿಣಾಮ ಬೀರ್ತಾ ಇದೆ ಅಂತ? ಇಲ್ಲ, ಇವಾಗ ಏನಾಗಿದೆ, ಈಗ ಸ್ವಾಭಾವಿಕವಾದಂತ ನಾವು ಪೌಷ್ಟಿಕ ಅಂಶಗಳನ್ನ ಇರತಕ್ಕಂತ ಆಹಾರವನ್ನ ಸೇವನೆ ಮಾಡಬೇಕು. ಫ್ರೂಟ್ಸ್, ಹಣ್ಣಾಗ್ಬೋದು ಅಥವಾ ತರಕಾರಿ ಆಗ್ಬೋದು. ಸೊ ಇವತ್ತು ಇದು ಎಲ್ಲ ಪ್ರೊಸೆಸ್ಡ್ ಫುಡ್, ರಿಫೈನ್ಡ್ ಫುಡ್, ನಂತರ ಈಗ ತಾವೆಲ್ಲ ಹೇಳಿದ್ರಿ ಸಡನ್ ವೇಟ್ ರಿಡಕ್ಷನ್ಗೆ ಈ ರೀತಿ ಎಲ್ಲ ತೆಗೆದುಕೊಳ್ಳೋದು, ಅದು ಪ್ಯಾಂಕ್ರಿಯಾಸ್ ಮೇಲೂ ಕೂಡ ಅಫೆಕ್ಟ್ ಆಗುತ್ತೆ. ಕೆಲವರಿಗೆ ಪ್ಯಾಂಕ್ರಿಯಾಸ್ ಇಂದ ಸಮಸ್ಯೆ ಆಗುತ್ತೆ, ಅದರಿಂದ ಇನ್ಫೆಕ್ಷನ್ ಆಗುತ್ತೆ. ಅದರಿಂದ ಇವತ್ತು ಏನಾಗಿದೆ ಅಂದ್ರೆ ಅತಿಯಾದ ಒತ್ತಡ ಒಂದು ಕಡೆ ಕಾರಣ ಆದ್ರೆ, ಸೊ ನಂತರ ಈ ಶರೀರದ ಅಂದ್ರೆ ನಮ್ಮ ಲೈಫ್ ಪಾರ್ಟ್ನರ್ ಏನಪ್ಪಾ ಅಂದ್ರೆ, ನಮ್ಮ ನಿಜವಾದ ಲೈಫ್ ಪಾರ್ಟ್ನರು ನಮ್ಮ ಬಾಡಿ. ಆಕ್ಚುಲಿ ಯುವರ್ ಲೈಫ್ ಪಾರ್ಟ್ನರ್ ಈಸ್ ಯುವರ್ ಬಾಡಿ, ನಾಟ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಆಲ್ಸೋ, ನಾಟ್ ಯುವರ್ ಫ್ರೆಂಡ್ಸ್ ಆಲ್ಸೋ. ಯಾಕೆಂದ್ರೆ ನಿಮ್ಗೆ ಉಸಿರಿರೋ ತನಕ ನಿಮ್ ಜೊತೆ ಇರೋದು ನಿಮ್ಮ ಶರೀರ. ಅದಕ್ಕೆ ಯುವರ್ ಪರ್ಮನೆಂಟ್ ಅಡ್ರೆಸ್ ಈಸ್ ಯುವರ್ ಬಾಡಿ. ಅದನ್ನ ಆಮೇಲೆ ಬಾಡಿಗೆ ರೆಸ್ಟ್ ಕೂಡ ಕೊಡ್ಬೇಕಾಗತ್ತೆ. ನಮ್ಗೆ ಗೊತ್ತಾಗುತ್ತೆ ನಾನು ಇವಾಗ ರೆಸ್ಟ್ ತಗೋಬೇಕು ಅಂತ. ಸೊ ಅದರಿಂದ ನಾವು ಅತಿಯಾಗಿ ವರ್ಕ್ ಮಾಡೋದು ಅಥವಾ ತುಂಬಾ ಅನ್ಲಿಮಿಟೆಡ್ ಎಕ್ಸರ್ಸೈಸಸ್ ಎಲ್ಲ ಮಾಡೋದು, ಅದು ಕೂಡ ಒಂದು ಪರಿಣಾಮನೆ. ಅಂದ್ರೆ ಮಿಡ್ ಇಂಟೆನ್ಸಿಟಿ ಎಕ್ಸರ್ಸೈಸ್ ಆರ್ ಬೆಸ್ಟ್. ಅದರಲ್ಲೂ ಕೂಡ ಎಡ್ವರ್ಟ್ ಆಗುತ್ತೆ. ನಂತರ ಆಹಾರ ಪದ್ಧತಿ, ಆಹಾರ ಪದಾರ್ಥ ಬದಲಾವಣೆ ಆಗಿದೆ ಇವತ್ತು. ನಾನು ಆಕ್ಚುಲಿ ಈಗ ಒಂದು 2 weeks ಬ್ಯಾಕ್ ಲಕ್ನೋಗೆ ಹೋಗಿದ್ದೆ. ಅಲ್ಲಿ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಟಾಕ್ಸಿಕಾಲಜಿ ಅಂತಿದೆ. ನಮ್ಮ ಆಹಾರ ಪದ್ಧತಿ, ಅದರಲ್ಲೂ ಈಗ ಯಾವ ರೀತಿ ಬೆಳೀತಾ ಇದೀವಿ, ಅದಕ್ಕೆ ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತೀವಿ. ಆಮೇಲೆ ನಮ್ಮ ಆಹಾರನ ನಾವು ಸ್ಟೋರ್ ಮಾಡ್ಬೇಕಾದ್ರೆ ಕೆಮಿಕಲ್ಸ್, ಪ್ರಿಸರ್ವೇಟಿವ್ಸ್ ಅದೆಲ್ಲ ಯೂಸ್ ಮಾಡ್ತೀವಿ. ಅದರಿಂದ ನಾವು ಈಗ ಯಾವ ಕಾಲಘಟ್ಟಕ್ಕೆ ಬಂದಿದ್ದೀವಿ ಅಂದ್ರೆ, ನಾವು ತಿನ್ನುವ ಆಹಾರದಲ್ಲಿ ಏನಾದ್ರೂ ವಿಷಪೂರಿತ ಅಂಶಗಳು ಮೈಕ್ರೋ ಕ್ವಾಂಟಿಟೀಸ್ ಅಲ್ಲಿ ಇದೆಯಾ ಅದನ್ನ ಚೆಕ್ ಮಾಡ್ಬೇಕು. ಫುಡ್ ಅಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ರ್ಯಾಂಡಮ್ ಆಗಿ ಚೆಕ್ ಮಾಡ್ತಾ ಇರಬೇಕು. ನಾವೇನ್ ಮಾಡ್ತೀವಿ, ಯಾವ್ದೋ ಒಂದು 5 ಜನ ಸಾವನ್ನಪ್ತಾರೆ, ಆವಾಗ ಮಾತ್ರ 1 ವಾರ ಚೆಕ್ ಮಾಡ್ತಾರೆ ಫುಡ್. ಅದು ಮೀಟ್ ಆಗ್ಬೋದು ಅಥವಾ ತರಕಾರಿಗಳಾಗ್ಬೋದು. ಇವತ್ತು ರೆಸಿಡ್ಯೂಯಲ್ ಸ್ಮಾಲ್ ಮೈಕ್ರೋ ಕ್ವಾಂಟಿಟೀಸ್ ಇದ್ರು ಕೂಡ, ಯಾಕೆಂದ್ರೆ ಇವತ್ತು ರೈತರುಗಳು ಕೂಡ ತುಂಬಾ ಕೀಟನಾಶಕ, ಪೆಸ್ಟಿಸೈಡ್ಸ್ ಏನ್ ಹೇಳ್ತೀವಿ ಅದನ್ನ ತುಂಬಾ ಯೂಸ್ ಮಾಡ್ತಾರೆ. ಅದನ್ನು ನಾವು ಸೇವನೆ ಮಾಡಿದ್ರಿಂದ ಅದರಿಂದನೂ ಟುಡೇ ವಿ ಆರ್ ಟಾಕಿಂಗ್ ಅಬೌಟ್ ಸಾಯಿಲ್ ಪೊಲ್ಯೂಷನ್. ಒಂದು ಏರ್ ಪೊಲ್ಯೂಷನ್, ಇನ್ನೊಂದು ವಾಟರ್ ಪೊಲ್ಯೂಷನ್, ಮೂರನೇದು ಸಾಯಿಲ್ ಪೊಲ್ಯೂಷನ್. ಇವೆಲ್ಲ ಹೊಸ ಕಾರಣಗಳು. ಇನ್ನ ಕೆಲವರಿಗೆ ಫ್ಯಾಟಿ ಲಿವರ್ ಅಂತ ಒಂದು ಹೊಸದಾಗಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ತುಂಬಾ ಫ್ಯಾಟು ಲಿವರ್ ಅಲ್ಲಿ ಅಕ್ಯುಮುಲೇಟ್ ಆದ್ರೆ ಗ್ರೇಡ್ 1 ಆದ್ರೆ ಏನ್ ತೊಂದ್ರೆ ಇಲ್ಲ. ಗ್ರೇಡ್ 1 ಫ್ಯಾಟಿ ಲಿವರ್ ಆದ್ರೆ ಅದೇನು ಅಂತ ಸಮಸ್ಯೆ ಇಲ್ಲ. ಬಟ್ ಗ್ರೇಡ್ 2, ಗ್ರೇಡ್ 3 ಫ್ಯಾಟಿ ಲಿವರ್ ಅಂತ ಆದ್ರೆ ಅಂತವ್ರಿಗೂ ಕೂಡ ಈ ಡಯಾಬಿಟೀಸ್ ಹೆಚ್ಚಿಗೆ ಬರುವಂತದ್ದು ಅಥವಾ ಈ ಹೃದಯ ಸಂಬಂಧಿ ಕಾಯಿಲೆಗಳು ಬರುವಂತದ್ದು, ಇವೆಲ್ಲ ಸಮಸ್ಯೆಗಳಾಗಿದೆ. ಅಂದ್ರೆ ಇವತ್ತೇನಾಗಿದೆ ಅಂದ್ರೆ, ಪ್ರಪಂಚ ಬಹಳ ವೇಗವಾಗಿರೋದೇ ಒಂದು ಇದಕ್ಕೆ ಕಾರಣ. ಎಕ್ಸ್ಪೆಕ್ಟೇಷನ್ಸ್ ಆರ್ ಟೂ ಮಚ್. ನಂತರ ಹಾಸನದ ಬಗ್ಗೆ ಹೇಳ್ತಾ ಇದ್ರಲ್ಲ ನೀವು, 16 ಜನ ಹಾರ್ಟ್ ಅಟ್ಯಾಕ್ ಆಗಿ. ಇದು ಏನಂದ್ರೆ, ಇವನ್ ನಮ್ಮ ಈ ಆರೋಗ್ಯ ಇಲಾಖೆ ರೈಟ್, ಬಹುಶಃ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅನ್ಸುತ್ತೆ. ನೀವೇ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಮಂಜುನಾಥ್. ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ವೀಕ್ಷಕರ ಜೊತೆ ಮಾತನಾಡೋದಕ್ಕೆ. ಒಂದು ಪುಟ್ಟ ಬ್ರೇಕ್ ಹೋಗೋ ಸಮಯ. ಬ್ರೇಕ್ ಇಂದ ಬಂದಾದ ನಂತರ ನಾನು ಇದೇ ಪ್ರಶ್ನೆಯನ್ನ ಮುಂದುವರಿಸ್ತೀನಿ. ಬೇಗ ಸಣ್ಣಗಾಗ್ಬಿಡ್ಬೇಕು, ಬೇಗ ದಪ್ಪಗಾಗ್ಬಿಡ್ಬೇಕು, ಬೇಗ ಬೆಳ್ಳಗಾಗಬೇಕು, ಬೇಗ ಸ್ಕಿನ್ ಚೆನ್ನಾಗಾಗ್ಬೇಕು, ಇದಕ್ಕೆ ನಾವು ಮಾಡ್ತಾ ಇರುವ ಶಾರ್ಟ್ ವೇ ಮೆಥಡ್ಗಳು, ಇದು ನಮ್ಮ ಹೃದಯದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ? ಇದರ ಜೊತೆಗೆ ಮತ್ತೊಂದು ಅತ್ಯಂತ ಪ್ರಮುಖವಾದ ಪ್ರಶ್ನೆ, ನಮ್ಮ ಪುಟ್ಟ ಪುಟ್ಟ ಮಕ್ಕಳ ಕೈಯಲ್ಲಿ ಬರ್ತಾ ಇರುವ ಮೊಬೈಲ್ ಫೋನ್ಗಳು, ಆ ಪುಟ್ಟ ಮಕ್ಕಳ ಹೃದಯದ ಮೇಲೆ ಉಂಟು ಮಾಡ್ತಿರುವ ಪರಿಣಾಮ ಏನು? ಈ ವಿಚಾರವಾಗಿ ಮಾತುಕತೆ ಮುಂದುವರಿಸೋಣ.